ನಿನಗೆ ಕಷ್ಟ ಆಗೈತೆ ಅಂತ ಏನೋ ಮಾಡಿಕೊಟ್ರು. ಒಂದು 2 ಸಲ ಬಂದೆ. ಎಷ್ಟು ದಿವಸದಲ್ಲಿ ಆಗುತ್ತೆ ಅಂತ ಕೇಳಿದೆ. 21 ದಿವಸ 23 ದಿವಸದಲ್ಲಿ ಆಗುತ್ತಪ್ಪ ಅಂದರು. ಅಷ್ಟರೊಳಗಡೆ 21 ದಿವಸದಲ್ಲಿ ಆಗೋಯ್ತು ಕೆಲಸ. ಅವರಿಂದ ನಾವು ಚೆನ್ನಾಗಿದ್ದೀನಿ ಇವತ್ತು. ನನ್ನಂಗೆ ಯಾರು ಕಷ್ಟಪಟ್ಟರೆ ಇಲ್ಲಿಗೆ ಬಂದು ದಯವಿಟ್ಟು ಮಾಡ್ಕೊಂಡೋಗಿ, ಒಳ್ಳೆಯದಾಗುತ್ತೆ. ಸಾಕಷ್ಟು ಜನ ಬರ್ತಾ ಇದ್ದಾರೆ, ಎಲ್ಲರ ಸಮಸ್ಯೆಗಳು ನಿವಾರಣೆ ಆಯ್ತದೆ. ಅದರಿಂದ ತಾವುಗಳು ಏನೇ ಸಮಸ್ಯೆ ಇದ್ರೂ ಬಂದು ನಿಮ್ಮ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಂಡು ಹೋಗ್ಬೋದು. ಬಂಧುಗಳೇ, ಕರ್ನಾಟಕ ಗಡಿ ಭಾಗವಾದ ಚಾಮರಾಜನಗರ ಜಿಲ್ಲೆ ತಾಳವಾಡಿ ತಾಲೂಕಿನ ದೊಡ್ಡಗಾಜನೂರು ಇಲ್ಲಿ ನೆಲೆಸಿರುವ ತಾಯಿ ಶ್ರೀ ಕಾಳಿಕಾಂಬ ದೇವಿ, ಕನ್ನಡದ ವರನ ನಟ ಸಾರ್ವಭೌಮ, ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಊರಿನಲ್ಲಿರುವ ಈ ದೇವಾಲಯದಲ್ಲಿ ನೆಲೆಸಿರುವ ತಾಯಿ ನೀವು ಭಕ್ತಿಯಿಂದ ಬೇಡಿದನ್ನೆಲ್ಲ ಕರುಣಿಸುವ ಶಕ್ತಿ ದೇವತೆ. ಈ ದೇವಾಲಯಕ್ಕೆ ಶ್ರದ್ಧಾ ಭಕ್ತಿಯಿಂದ ನಡೆದುಕೊಂಡರೆ ಬದುಕಲ್ಲಿ ನಡೆಯುತ್ತದೆ ಅಚ್ಚರಿಯ ಪವಾಡಗಳು. ಈ ದೇವಾಲಯವು ಶ್ರೀ ಓಂ ಕಾಳಿಕಾಂಬಾ ಮಂತ್ರಾಲಯ ಎಂದೇ ಪ್ರಸಿದ್ಧಿ ಪಡೆದಿದೆ. ಈ ದೇವಾಲಯದಲ್ಲಿ ಮುಖ್ಯವಾಗಿ ಮಾಟ ಮಂತ್ರ, ಮನೆಯಲ್ಲಿ ತೊಡಕುಗಳಿದ್ದರೆ ಗುಣಪಡಿಸುತ್ತಾರೆ. ವ್ಯಾಪಾರ, ಉದ್ಯೋಗ, ದಶಕಟ್ಟು ಮುಡಿಬಳೆ ಮಾಡಿಕೊಡುತ್ತಾರೆ. ಗಾಳಿ, ಗ್ರಹ, ಪೀಡೆ, ಪಿಶಾಚಿ ಹೋಗಲಾಡಿಸುತ್ತಾರೆ. 365 ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿಗಳಿಂದ ಪಾರ್ಶ್ವವಾಯು ಮತ್ತು ಚರ್ಮ ರೋಗವನ್ನ ಗುಣಪಡಿಸುತ್ತಾರೆ. ಮಂಗಳವಾರ, ಶುಕ್ರವಾರ, ಪ್ರತಿ ಅಮಾವಾಸ್ಯೆ ದಿನ ವಿಶೇಷ ಪೂಜೆಗಳು ನಡೆಯುತ್ತದೆ. ಯಾವುದೇ ಸಮಸ್ಯೆಗಳಿದ್ದರೆ ಒಮ್ಮೆ ದೇವಾಲಯಕ್ಕೆ ಭೇಟಿ ಕೊಡಿ. ನನ್ನ ಹೆಸರು ಶ್ರೀನಿವಾಸು. ನಾನು ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ಹಿಂಗೆ ಜನ ತಾಳವಾಡಿಲಿ ಇಂಥ ಮೋಡಿ ವೆಂಕಟೇಶ್ ಅಂತ ಇದ್ದಾರೆ ಅಂತ ಹೇಳಿದ್ರು. ಬಂದು ತುಂಬ ಕಷ್ಟದಲ್ಲಿದ್ದೆ ನಾನು. ಅಂದರೆ 5 ಪುಸ್ತಕ ಹೋದರೆ ಈಗ ನಾನು ತುಂಬ ಚೆನ್ನಾಗಿದ್ದೀನಿ. ಆ ಮೋಡಿ ವೆಂಕಟೇಶ್ ಅವರು ನಮಗೆ ಆಶೀರ್ವಾದ ಮಾಡಿ ಚೆನ್ನಾಗಿ ಇಟ್ಟವ್ರೆ. ಬಂದು ಹೋಗ್ತಾಯಿದ್ದೀನಿ. ನಮಗೆ ಒಳ್ಳೆಯದಾಗೈತೆ, ಯಾವುದು ತೊಂದರೆನೂ ಇಲ್ಲ. ಇಲ್ಲಿ ಜನ ಬಂದು ಹೋಗ್ಬೋದು, ನಂಬಿಕೆ ಇಟ್ಟು ಹೋಗ್ಬೋದು. ಬಂದು ಇಲ್ಲಿ ಏನೈತೋ ಅವ್ರ ಕೈಲಿ ಒಳ್ಳೇದು ಮಾಡ್ಕೊಂಡು ಹೋಗ್ಬೋದು. ನನಗೆ ಒಳ್ಳೇದಾಗಿ ನಿಮಗೂ ಒಳ್ಳೇದಾಗಬೇಕು, ನಾನು ಭಾವಿಸೋದು ಅಷ್ಟೇ. ಎಲ್ಲರಿಗೂ ಒಳ್ಳೇದಾಗಲಿ. ನಾನು ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ದೆ. ತುಂಬ ಲಾಸ್ ಆಗಿಬಿಟ್ಟಿತ್ತು. ಅಂದರೆ ಏನಕ್ಕೆ ಆ ಥರ ತೊಂದರೆ ಆಗ್ಬಿಟ್ಟಿತ್ತು. ನಮಗೆ ಸಾಯ ಮೂಮೆಂಟ್ಲಾಗೋಯ್ತು. ಬಂದೆ, ಯಾರು ಹಿಂಗೆ ಹೇಳಿ ಇಂಥ ಕಡೆ ಹೋಗು ಅಂತ ಹೇಳಿದ್ರು. ನಾನು ಅಡ್ರೆಸ್ ಹುಡ್ಕೊಂಡು ಬಂದೆ. ಚಾಮರಾಜನಗರ ತಾಳವಾಡಿ ಬಂದೆ. ಏನೋ ಮೋಡಿ ವೆಂಕಟೇಶ್ ಅಂತ ಹೆಸರು ಕೇಳಿದೆ. ನೋಡಿಸಿದ್ರು. ಬಂದೆ, ಅವ್ರ ಕೈ ಕಾಲು ಹಿಡ್ಕೊಂಡೆ. ಅವರು ನಿನಗೆ ಕಷ್ಟ ಆಗೈತೆ ಅಂತ ಏನೋ ಮಾಡಿಕೊಟ್ರು. ಒಂದು 2 ಸಲ ಬಂದೆ. ಎಷ್ಟು ದಿವಸದಲ್ಲಿ ಆಗುತ್ತೆ ಅಂತ ಕೇಳಿದೆ. 21 ದಿವಸ 23 ದಿವಸದಲ್ಲಿ ಆಗುತ್ತಪ್ಪ ಅಂದರು. ಅಷ್ಟರೊಳಗಡೆ 21 ದಿವಸದಲ್ಲಿ ಆಗೋಯ್ತು ಕೆಲಸ. ಅವರಿಂದ ನಾವು ಚೆನ್ನಾಗಿದ್ದೀನಿ ಇವತ್ತು. ನನ್ನಂಗೆ ಯಾರು ಕಷ್ಟಪಟ್ಟರೆ ಇಲ್ಲಿಗೆ ಬಂದು ದಯವಿಟ್ಟು ಮಾಡ್ಕೊಂಡೋಗಿ, ಒಳ್ಳೆಯದಾಗುತ್ತೆ. ಚಾಮರಾಜನಗರ ತಾಳವಾಡಿ ರಾಜ್ಕುಮಾರ್ ಊರು, ಗಾಜನೂರು, ದೊಡ್ಡ ಗಾಜನೂರು. ಅವ್ರ ಮನೆ ಪಕ್ಕನೇ ಮೋಡಿ ವೆಂಕಟೇಶ್ ಅಂತ ಇರೋದು. ಕಾಳಿಕಾಂಬ ದೇವಸ್ಥಾನ ಇರೋ. ಅವ್ರು ಯಾರು ಬೇಕಾದ್ರೆ ಹೇಳ್ತಾರೆ. ಗಾಜನೂರಲ್ಲಿ ಮೋಡಿ ವೆಂಕಟೇಶ್ ಅಂತ ಯಾರು ಬೇಕು ಹೇಳ್ತಾರೆ. ಇಲ್ಲಿಗೆ ಬಂದು ನಿಮ್ಮ ಪರಿಹಾರ ಕಷ್ಟ ಮಾಡ್ಕೊಂಡು ಹೋಗ್ಬೋದು. ನಾವು ಚಾಮರಾಜನಗರ, ಆದರೆ ಈಗ ದೇವಸ್ಥಾನ ಇರೋದು. ನನ್ನ ಹೆಸರು ಶಿವಕುಮಾರ್ ಅಂತ. ನಾವು ಚಾಮರಾಜನಗರದಿಂದ. ನಾವು ಸುಮಾರು ಒಂದು ತಾಳವಾಡಿಯಲ್ಲಿ ಈ ದೇವಸ್ಥಾನ ಇರೋದು, ಕಾಳಿಕಾಂಬ ದೇವಸ್ಥಾನ ಇರೋದು. ನಾವು ಸುಮಾರು 15-20 ವರ್ಷದಿಂದ ನಮಗೂ ಅವರು ತುಂಬ ಇದಾಗಿದೆ. ನಾವು ಬರ್ತಾಯಿದ್ದೀವಿ. ನಾವು ವ್ಯವಸಾಯದಲ್ಲಿ ತೊಂದರೆ ಏನೇ ಇದ್ದರೂ ಅದನ್ನೆಲ್ಲ ಬಂದು ನೋಡ್ಕೊತಾ ಇದ್ದೀವಿ. ನಮ್ಗೆ ಆವಾಗ ನಮಗೆ ಯಾವುದೇ ತೊಂದರೆ ಬಂದರೂ ಈ ದೇವಸ್ಥಾನಕ್ಕೆ ಬಂದರೆ ನಮಗೆಲ್ಲ ಕೆಲಸಗಳು ಆಯ್ತಾಯಿದೆ. ಆದ್ದರಿಂದ ನಾವು ಸುಮಾರು ಒಂದು 15-20 ವರ್ಷದಿಂದ ಬರ್ತಾಯಿದ್ದೀವಿ. ದೇವಸ್ಥಾನನೇ ಇರಲಿಲ್ಲ ಆವಾಗಿಂದು. ಇವರು ನಮ್ಗೆ ಆವಾಗ ಅಲ್ಲಿ ಇವರು ಮೋಡಿ ಎಲ್ಲ ಆಗ್ತಾಯಿದ್ರು, ಇವರ ಕಾಲದಲ್ಲೆಲ್ಲ ಆಗ್ತಿದ್ರು. ಆವಾಗಿಂದ ನೋಡಿದ್ವು. ಆ ಒಂದು ಪರಿಚಯದ ಮೇಲೆ ಬಂದು ನಾವು ಸಾಕಷ್ಟು ಜನ ಬರ್ತಾಯಿದ್ದಾರೆ. ಎಲ್ಲರ ಸಮಸ್ಯೆಗಳು ನಿವಾರಣೆ ಆಯ್ತದೆ. ಅದರಿಂದ ತಾವುಗಳು ಏನೇ ಸಮಸ್ಯೆ ಇದ್ರೂ ಬಂದು ನಿಮ್ಮ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಂಡು ಹೋಗ್ಬೋದು ಅಂತ ನಾನು ಹೇಳ್ಕೊತಾ ಇದ್ದೀನಿ ನಿಮ್ಮ ಹತ್ರ. ಯಾರು ಬೇಕಾದರೂ ಬಂದು ನಿಮ್ಮ ಸಮಸ್ಯೆಗಳಿದ್ರೆ ಏನಿದ್ರು ಹೇಳ್ಕೊಬೋದು. ಯಾಕಂದರೆ ಸಮಸ್ಯೆಗಳು ನಮಗೆ ಗೊತ್ತಿರಲ್ಲ. ಆ ಥರ ಸಮಸ್ಯೆಗಳಿವು ಏನೋ ಸಮಸ್ಯೆಗಳಾಯ್ತಿರ್ತವೆ. ಅದು ಯಾರಿಗೂ ಗೊತ್ತಿರೋದಿಲ್ಲ. ನಾವು ಕಷ್ಟ ಅನುಭವಿಸ್ತಾ ಇರ್ತಿದ್ದೆ ಹೊರತು, ಆದರೆ ಕಷ್ಟ ಏನು ಅಂತ, ಯಾಕೆ ಬರ್ತಾಯಿದೆ ಕಷ್ಟ ಏನು ಅಂತ ಗೊತ್ತಿಲ್ಲ. ನಾವು ಎಷ್ಟೇ ಎಫರ್ಟ್ ಹಾಕಿದ್ರೂ ಕಷ್ಟಗಳು ತೀರಲ್ಲ. ಆ ಕಷ್ಟಗಳೆಲ್ಲ ತೀರಬೇಕು ಅಂದರೆ ನಾವು ಯಾವುದಾದ್ರು ನಮ್ಮಲ್ಲಿ ಯಾವುದೋ ದೋಷಗಳ, ಯಾವುದೋ ಸಮಸ್ಯೆಗಳ, ಯಾವುದೋ ಒಂದು ದುಷ್ಟಶಕ್ತಿಗಳ ಯಾವುದ್ರದ್ದು ಸಮಸ್ಯೆಗಳಿರ್ತವೆ. ಆ ಸಮಸ್ಯೆಗಳು ನಮಗೆ ಗೊತ್ತೇ ಆಗೋದಿಲ್ಲ. ನಾವು ಎಷ್ಟೋ ಕಷ್ಟಪಟ್ಟರೂ ನಮಗೇನು ನಿವಾರಣೆ ಆಗೋಲ್ಲ. ಅದೆಲ್ಲ ನಿವಾರಣೆ ಆಗಬೇಕಂದ್ರೆ ಯಾವುದೋ ಒಂದು ದೈವ ಶಕ್ತಿಯಿಂದ ನಿವಾರಣೆ ಆಗಬೇಕು. ಕಷ್ಟ ಬರೋದು ದೈವ ಶಕ್ತಿಯಿಂದನೇ.
ದುಷ್ಟಶಕ್ತಿಗಳಿಂದ. ಆದರೆ ಕಷ್ಟ ನಿವಾರಣೆ ಆಗಬೇಕಂದ್ರೂ ಅದು ದೈವಶಕ್ತಿಯಿಂದನೇ ಆಗಬೇಕೇ ಹೊರತು ನಾವು ಸುಮ್ಮನೆ ಕಷ್ಟ ನಮ್ಮಿಂದ ನಾವು ನಮ್ಮ ಮೇಲೆ ಹಾಕತ್ತೆ ಅಂತ ನಮ್ಮಿಂದ ಅಲ್ಲ. ಶಕ್ತಿಗಳಿಂದನೇ ಕಷ್ಟ ಬರೋದು, ಶಕ್ತಿಗಳಿಂದ ಒಳ್ಳೆಯದಾಗೋದು ಶಕ್ತಿ ದೇವರಿಂದನೇ. ಅದರಿಂದ ದೇವರ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಮಾಡಿದಾಗ ಅದು ಎಲ್ಲ ನಿವಾರಣೆ ಆಯ್ತದೆ. ಆದ್ದರಿಂದ ಈ ದೇವಸ್ಥಾನದಲ್ಲಿ ಒಳ್ಳೆಯ ಶಕ್ತಿ ಇದೆ. ಆದ್ದರಿಂದ ಇಲ್ಲಿ ಎಲ್ಲ ಕೆಲಸಗಳಾಯ್ತವೆ. ನಾವು ಸುಮಾರು ಒಂದು 20 ವರ್ಷದಿಂದ ನೋಡ್ತಾಯಿದ್ವಿ, 20-25 ವರ್ಷದಿಂದ. ಅವ್ರ ತಂದೆ ಕಾಲದಲ್ಲೆಲ್ಲ ಅವರು ಮೋಡಿ ಎಲ್ಲ ಮಾಡ್ತಾಯಿದ್ರು, ನಮ್ಮ ಆ ಕಡೆ ಎಲ್ಲ ಬಂದರು. ಆವಾಗಿಂದ ಗೊತ್ತಿದ್ದರಿಂದ ನಾವು ಇವಾಗ ಇವರು ದೇವಸ್ಥಾನ ಮಾಡ್ಕೊಂಡು ಸುಮಾರು ಒಂದು 15 ವರ್ಷದಿಂದ ದೇವಸ್ಥಾನ ಮಾಡ್ಕೊಂಡು ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡ್ತಾವ್ರೆ. ಅದು ಇಂಪ್ರೂವ್ಮೆಂಟ್ ಮಾಡ್ತಾವ್ರಂತೆ ಅಂತ ಹೇಳೋದು ಅವರಿಂದ ಅಲ್ಲ, ಭಕ್ತಾದಿಗಳಿಂದ ಇಂಪ್ರೂವ್ಮೆಂಟ್ ಆಯ್ತಾ ಇರೋದೇ ಹೊರತು ಅವರಿಂದ ಅಲ್ಲ. ದೈವಶಕ್ತಿವಾಗ ಇಲ್ಲಿ ದೇವಸ್ಥಾನ ಆದಮೇಲೆ ಅಮಾವಾಸ್ಯೆ ಪೌರ್ಣಮಿ ದಿವಸದಲ್ಲೆಲ್ಲ ಇವರು ದೊಡ್ಡದಾಗಿ ಪೂಜೆ ಎಲ್ಲ ಮಾಡ್ತಾರೆ, ಭಕ್ತಾದಿಗಳು ಬರ್ತಾರೆ. ತಾವುಗಳು ಬಂದು ಒಂದು ಸಲ ಇದು ಮೀಟ್ ಮಾಡಿದಾಗ ನಿಮ್ಗೆ ಇಲ್ಲಿ ಏನು ಅನ್ನೋದು ನಿಮ್ಗೆ ಅರ್ಥ ಆಯ್ತದೆ. ಸಮಸ್ಯೆಗಳ್ಯಾರು ಬರ್ಬೋದು, ಯಾರಿಗೂ ಏನು ಬಲವಂತ ಇಲ್ಲ. ನಿಮ್ಮ ಇಷ್ಟ, ಯಾರು ಬೇಕಾದರೂ ಬರ್ಬೋದು. ನಿಮ್ಮ ಪ್ರೀತಿ, ನಿಮ್ಮ ಸಮಸ್ಯೆ ನೀವು ಒಂದು ಸಲ ಬಂದು ನೋಡಿದಾಗ ನಿಮ್ಮ ಸಮಸ್ಯೆಗೆ ಏನು ಪರಿಹಾರ ಆದಾಗ ನೀವೇ ಅದನ್ನು ಇದು ಮಾಡ್ಕೋತೀರಿ, ಸಂತೋಷ ಪಡ್ತೀರಿ, ಜೀವನ ನೆಮ್ಮದಿ ಆಯ್ತದೆ, ಮಾಡ್ಕೊಂಡು ಹೋಗ್ಬೋದು ಅಂತ ನನ್ನ 2 ಮಾತುಗಳನ್ನು. ಹೆಸರೇನು? ನಮ್ಮ ಹೆಸರು ಯಂಗತಮ್ಮ ಅಂತ. ಹೇಳಿ, ದೇವಸ್ಥಾನದ ಬಗ್ಗೆ ಹೇಳಿ. ಈ ದೇವಸ್ಥಾನಕ್ಕೆ ನಾವು ಕುಂಜೂರವರು. ನಾವು ಈ ದೇವಸ್ಥಾನಕ್ಕೆ ಕಾಲು ಕೈ ನೋವು ಆಯ್ತಲೆ, ಈ ದೇವಸ್ಥಾನಕ್ಕೆ ಬಂತಲೇ ನಮ್ಗೆ ವಾಸಿ ಆಯಿತು. ನಮ್ಗೆ ಕಾಲು ಕೈ ಚೆಂದಾಗೂ ಬರೋಕೆ ಎರಿಕೋತು, ತಿರ್ಗಾಡಕ್ಕೆ ಎರಿಕಣೋ ಚೆಂದಾಗ. ಆರೋಗ್ಯದ ಬಗ್ಗೆ ಆರೋಗ್ಯ ಚೆಂದ ಆಯಿತು. ವಿಶೇಷ ಪೂಜೆಗಳೆಲ್ಲ ನಡೀತದೆ ಹೇಗೆ? ಚೆಂದ ನಡೀತದೆ ಇಲ್ಲಿ ದೇವಸ್ಥಾನ ಪೂಜೆ ನಡೀತದೆ.